ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಲು ಬಡ ಬಿಪಿಎಲ್ ಕಾರ್ಡುದಾರರು 2181 ರೂಪಾಯಿ ತುಂಬಬೇಕಾಗಿದ್ದು ಹಣ ನೀಡದೇ ಇದ್ದಲ್ಲಿ ಸಿಟಿ ಸ್ಕ್ಯಾನ್ ಸೌಲಭ್ಯ ಇಲ್ಲ ಎಂದು ಖಂಡತುಂಡವಾಗಿ ಹೇಳಲಾಗುತ್ತಿದ್ದು ಇದನ್ನು ಖಂಡಿಸಿರುವ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಬಿಪಿಎಲ್ ಕಾರ್ಡುದಾರರಿಗೆ ಉಚಿತ ಸೌಲಭ್ಯ ನೀಡದೇ ಇದ್ದಲ್ಲಿ ಸಿಟಿ ಸ್ಕ್ಯಾನ್ ಸೆಂಟರ್ ಎದುರು ಕುಳಿತು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಅಂಕೋಲಾದ ಹೊನ್ನೆಕೆರೆಯಿಂದ ಕಾರವಾರದ ಕ್ರಿಮ್ಸ್ಗೆ ಸಿಟಿ ಸ್ಕ್ಯಾನ್ ಮಾಡಿಸಲು 71 ವರ್ಷದ ತಮ್ಮ ಮಾವ ಕಾಳಿದಾಸ ಶಿವಲಿಂಗಕರ್ ಎನ್ನುವವರನ್ನ ಕರೆತಂದಿದ್ದ ಸಚಿನ್ ನಾಯ್ಕ್ ಎನ್ನುವವರು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿ ಸಿಟಿ ಸ್ಕ್ಯಾನ್ ಮಾಡಲು 2181 ರೂಪಾಯಿ ತುಂಬುವಂತೆ ಸೂಚಿಸಿದ್ದಾರೆ. ಉಚಿತ ಬೇಕಿದ್ರೆ ಒಂದೆರಡು ದಿನ ಕಾಯುವಂತೆ ತಿಳಿಸಿದ್ದಾರೆ. ತುರ್ತು ಸಿಟಿ ಸ್ಕ್ಯಾನ್ ಮಾಡಬೇಕಾಗಿದ್ದ ಕಾರಣಕ್ಕೆ 2181 ರೂಪಾಯಿ ತುಂಬಿದ್ದೇನೆ ಎಂದರು. ನನ್ನ ಹೆಸರು ಸಚಿನ್ ನಾಯ್ಕ್. ಆ್ಯಕ್ಚುಲಿ ಪ್ರಾಬ್ಲಮ್ ನಮ್ಮ ಫಾದರ್ ಇನ್ ಪ್ರಾಬ್ಲಮ್ ಆಗಿದೆ. ಅವರು ಆ್ಯಕ್ಚುಲಿ ಅಂಕೋಲಾದಲ್ಲಿ ಸ್ಟೇ ಮಾಡ್ತಾರೆ. ಅಂಕೋಲಾದಲ್ಲಿ ಬೆಳಿಗ್ಗೆ ಅವರಿಗೆ ಫೋನ್ ಮಾತಾಡಿದಾಗ ಅವ್ರಿಗೆ ಸ್ವಲ್ಪ ಸ್ಪೀಚ್ ಸ್ವಲ್ಪ ಬರ್ತಾ ಇದ್ದಾಗಿತ್ತು. ಅದಕ್ಕೋಸ್ಕರ ಇಮಿಡಿಯೇಟಾಗಿ ನಾವು ಅಂಕೋಲಾದಿಂದ ಇಲ್ಲಿ ಕಾರವಾರ ಎಮರ್ಜೆನ್ಸಿ ಇದೆ ಅಂತ ಕ್ಯಾಜುಯಾಲಿಟಿಗೆ ನಾವು ಶಿಫ್ಟ್ ಮಾಡಿದರೆ ಅವರು ಇಮಿಡಿಯೇಟಾಗಿ ಅವರು ಸಿಸ್ಟಮ್ ಇದು ಮಾಡಿದ್ರು. ಅವರು ಅಂದರೆ ECG ಎಲ್ಲ ಮಾಡಿದರು. ಕಡೆಗೆ ಅವನೇನು ಹೇಳಿದ್ರು, ಇದು ಸಿಟಿ ಸ್ಕ್ಯಾನ್ ಒಂದು ಮಾಡಿಸ್ಬೇಕಂತ. ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕಂತ ಆ್ಯಕ್ಚುಲಿ ಅವರು BPL ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕಂತ ನಾವು ಸಿಟಿ ಸ್ಕ್ಯಾನ್ ಹತ್ರ ಇಲ್ಲಿ ಬಂದಿದ್ದರು. ಇಲ್ಲಿ ಬಂದರೆ ಅವರು BPL ಅವರಿಗೆ ಪೇಮೆಂಟ್ ಮಾಡಬೇಕಂತ ಹೇಳಿದ್ರು 2181 ರೂಪೀಸ್. ಈಗ BPL ಆ್ಯಕ್ಚುಲಿ ನೀವು ಫ್ರೀ ಆಫ್ ಕಾಸ್ಟ್ ಮಾಡಬೇಕಾದ್ರೆ ನೀವು ವೇಟ್ ಮಾಡಬೇಕು. ಎಮರ್ಜೆನ್ಸಿ ಬಂದರೂ ಸಹ ನೀವು ವೇಟ್ ಮಾಡಬೇಕು. ನಾಳೆ ಆಗ್ಬೋದು, ನಾಡ್ದು ಆಗ್ಬೋದು ಅಂತ ಹೇಳಿದ್ರು. ಈಗ ಒಂದು ವೇಳೆ ನಿಮಗೆ ಇಮಿಡಿಯೇಟ್ ಆಗಬೇಕಾದ್ರೆ ನೀವು ಪೇಮೆಂಟ್ ಮಾಡಿ ಈಗ ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಪೇಮೆಂಟ್ ಮಾಡಿದ್ದೀನಿ ಅವರಿಗೆ. ಪೇಮೆಂಟ್ ಮಾಡಿ ಅವರು ಸಿಟಿ ಸ್ಕ್ಯಾನ್ ಮಾಡಿಸಿದ್ರು. ಈಗ ನಾವು ಮಾಧವನಾಯ್ಕ್ ಸರ್ ಅವರಿಗೆ ಭೇಟಿಯಾದರು. ಇಲ್ಲಿ ಮಾಧವನಾಯ್ಕ್ ಸರ್ ಅವರು ಹೇಳಿದ್ರು, ನಾವು ಮಾತಾಡ್ತೀನಿ ಅಂತ. BPL ಅವರಿಗೆ ಯಾಕೆ ಅವರು ಪೇಮೆಂಟ್ ಇದು ಮಾಡಬೇಕಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಮಾಧವ್ ನಾಯಕರು ಕ್ರಿಮ್ಸ್ ಡೀನ್ ಡಾಕ್ಟರ್ ಪೂರ್ಣಿಮಾ RT ಅವರನ್ನ ಭೇಟಿ ಮಾಡಿ ಬಡ ಜನರಿಗೆ ಉಚಿತವಾಗಿ ಸಿಟಿ ಸ್ಕ್ಯಾನ್ ಮಾಡುವಂತೆ ಆಗ್ರಹಿಸಿದ್ದಾರೆ. ಇಲ್ಲಿನ ಆಂಬ್ಯುಲೆನ್ಸ್ಗೆ ಉಚಿತ ಎಂಬ ಫಲಕ ಅಳವಡಿಸಿದ್ದೀರಿ, ಆದರೆ ಉಚಿತ ಸರ್ವಿಸ್ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಮಾಧವ್ ನಾಯಕರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಪೂರ್ಣಿಮಾ, NHMದಿಂದ ಸುಮಾರು 150 ಕೋಟಿ ರೂಪಾಯಿ ಹಣ ನೀಡುವುದು ಬಾಕಿ ಇರುವ ಕಾರಣಕ್ಕೆ ಸಿಟಿ ಸ್ಕ್ಯಾನ್ ಉಚಿತವಾಗಿ ಮಾಡುವುದಿಲ್ಲ ಎಂದು PPP ಮಾಡೆಲ್ನಲ್ಲಿ ಕೆಲಸ ಮಾಡುತ್ತಿರುವ ಕೃಷ್ಣ ಡಯಾಗ್ನೋಸ್ಟಿಕ್ ರವರು ಹೇಳುತ್ತಿದ್ದಾರೆ. ಸರ್ಕಾರದ ಆದೇಶ ಪಾಲನೆ ಮಾಡುವುದಷ್ಟೇ ನಮ್ಮ ಕೆಲಸ. ಆಂಬ್ಯುಲೆನ್ಸ್ಗೆ ಡೀಸೆಲ್ ಚಾರ್ಜ್ ಅಷ್ಟೇ ನಾವು ಪಡೆಯುತ್ತಿದ್ದೇವೆ. ಆಂಬ್ಯುಲೆನ್ಸ್ಗೆ 50 ಮೀಟರ್ ಅಷ್ಟೇ ಸೇವೆ ನೀಡಬಹುದು. ಆದರೆ ರೆಫರಲ್ ಕೇಂದ್ರಗಳು 250 ಕಿಲೋಮೀಟರ್ ದೂರದಲ್ಲಿರುವುದರಿಂದ ಎಲ್ಲರೂ ಅಸಹಾಯಕರಾಗಿದ್ದಾರೆ ಎಂದರು. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಮಾಧವ್ ನಾಯಕ್, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ. ಇಲ್ಲಿ ಸರ್ಕಾರ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಲಿಮಿಟೆಡ್ ಎನ್ನುವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಬಡ ಜನರಿಗೆ ಉಚಿತವಾಗಿ ಸಿಟಿ ಸ್ಕ್ಯಾನ್ ಸೌಲಭ್ಯವನ್ನ ನೀಡುತ್ತಿತ್ತು. ಈ ಮೊದಲು APL ಕಾರ್ಡ್ ಹೊಂದಿದವರಿಗೆ ಕೂಡ ಉಚಿತ ಸೇವೆ ನೀಡಲಾಗುತ್ತಿತ್ತು. ಆದರೆ ನಂತರದ ದಿನದಲ್ಲಿ APL ಕಾರ್ಡ್ದಾರರ ಬಳಿ ಹಣ ತೆಗೆದುಕೊಳ್ಳಲು ಆರಂಭಿಸಿದ್ರು. ಬುಧವಾರದಿಂದ BPL ಕಾರ್ಡ್ದಾರರಿಂದ ಕೂಡ ಸಿಟಿ ಸ್ಕ್ಯಾನ್ ಮಾಡಲು 2818 ರೂಪಾಯಿ ಶುಲ್ಕ ವಸೂಲು ಮಾಡುತ್ತಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ಹಾಗೂ NHMನವರು ಈ ಬಗ್ಗೆ ಗಮನ ಹರಿಸಿ ಕೂಡಲೇ ಸಮಸ್ಯೆ ಬಗೆಹರಿಸಿ ಬಡ ಜನರಿಗೆ ಉಚಿತವಾಗಿ ಸಿಟಿ ಸ್ಕ್ಯಾನ್ ಮಾಡುವ ವ್ಯವಸ್ಥೆ ಮಾಡಬೇಕು. ಇಲ್ಲವಾದಲ್ಲಿ ಇಲ್ಲಿ ಕುಳಿತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಸ್ಟ್ರೋಕ್ ಆಗಿ ಬಂದರೆ ಅಥವಾ ಏನಾದರೂ ತುರ್ತು ಚಿಕಿತ್ಸೆ ತಗೊಳ್ಳಿಕ್ಕೆ ಬಂದರೆ ಇಲ್ಲಿ ಸಿಟಿ ಸ್ಕ್ಯಾನ್ ಮಾಡಬೇಕಂತಂದರೆ ಬಡವರಿಗೆ ಪಾಪ ದುಡ್ಡು ಇರೋದಿಲ್ಲ. ಅಂಥದ್ರಲ್ಲಿ ಇವರು ಚಾರ್ಜ್ ದುಡ್ಡು ತುಂಬದೆ ಇದು ಮಾಡ್ತಾ ಇಲ್ಲ, ಅವರಿಗೆ ಸಿಟಿ ಸ್ಕ್ಯಾನ್ ಮಾಡ್ತಾ ಇಲ್ಲ. ಇದು ಭಾಳ ಅನಾನುಕೂಲ ಆಗಿದೆ. ಮಾನ್ಯ ಮುಖ್ಯಮಂತ್ರಿಯವರು ಮತ್ತು NHMನವರು ಮತ್ತು ಈ ಆರೋಗ್ಯ ಸಚಿವರು ಸಹಿತ ಇದನ್ನು ಗಮನದಲ್ಲಿಟ್ಕೊಂಡು ಕೇಳಿ ಈ ಬಗ್ಗೆ ವ್ಯವಸ್ಥೆಯನ್ನು ಇಮಿಡಿಯೇಟಾಗಿ ಇದನ್ನು ಸರಿಪಡಿಸಬೇಕು. ಇಲ್ಲಿ ಬಂದಂಥ ಸಿಟಿ ಸ್ಕ್ಯಾನ್ ಮಷೀನ್ ಏನಿದೆ ಅಲ್ಲಿ ಗ್ಯಾರೇಜ್ನಲ್ಲಿ ಕೊಳಿತಾ ಇದೆ, 2 ವರ್ಷ ಆಯಿತು. ಅದು ಸಹಿತ ನೀವು ಇನ್ಸ್ಟಾಲ್ ಮಾಡಿಲ್ಲ. ಇನ್ಸ್ಟಾಲ್ ಮಾಡಲಿಕ್ಕೆ ಆಗದೆ ಇದ್ದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಸಿಟಿ ಸ್ಕ್ಯಾನ್ ತಂದುಕೊಂಡು ಯಾವ ಪುರುಷಾರ್ಥಕ್ಕಾಗಿ ಇಲ್ಲಿ ತಂದು ಇಡ್ತೀರಿ? ಇನ್ನು ಕಮಿಷನ್ ಸಲುವಾಗಿ ಖರೀದಿ ಮಾಡ್ತೀರೋ ಅಥವಾ ಭಾಳಷ್ಟು ಮಷಿನ್ಗಳು TMT ಮಷಿನ್ ಇದೆ. TMT ಮಷಿನ್ನಲ್ಲಿ ಒಬ್ಬನು ಸಹಿತ ಇವತ್ತು ಅದರಲ್ಲಿ ಯಾರು TMT ಟೆಸ್ಟ್ ಮಾಡ್ಕೊಂಡಿಲ್ಲ. TMTಗೆ ಬೇರೆ ಕಡೆ ಬರ್ಕೊಡ್ತೀರಿ ನೀವು. ಯಾವ ವೈದ್ಯರು ಇಲ್ಲಿ ಸರ್ವಿಸ್ ಮಾಡ್ತಾರೋ ಅವರು ಪ್ರೈವೇಟ್ ಕ್ಲಿನಿಕ್ನಲ್ಲಿ ಹೋದರೆ TMT ಅಲ್ಲಿ ಮಾಡ್ತಾರೆ, ಅದು ಇಲ್ಲಿ ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ. ಭಾಳಷ್ಟು ಮಷಿನ್ಗಳು ಹೊಸದಾಗಿ ತಂದು ಹಾಗೆ ಸ್ಕ್ರ್ಯಾಪ್ ಮಾಡುವಂಥ ಒಂದು ಪರಿಪಾಠ ಈ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ. ಅದನ್ನು ಸರಿಯಾದ ನಿಟ್ಟಿನಲ್ಲಿ ಒಂದು
ಆ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ಬೇಕು. ಬಡವರಿಗೆ ಈ ವ್ಯವಸ್ಥೆ ಏನು ವೈದ್ಯಕೀಯ ಚಿಕಿತ್ಸೆ ಏನು ಸಿಗ್ತದೆ ಅದು ಉಚಿತವಾಗಿ ಸಿಗುವಂತೆ ಆಗಬೇಕು. ಇಲ್ಲಿ ಯಾವುದೇ ನಮಗೆ ಸೂಪರ್ ಸ್ಪೆಷಾಲಿಟಿ ಆಗಲಿ ಮಲ್ಟಿ ಸ್ಪೆಷಾಲಿಟಿ ಆಗಲಿ ಯಾವುದೇ ಹಾಸ್ಪಿಟ್ಲ್ ಇಲ್ಲದೇ ಇರೋ ಕಾರಣಕ್ಕೆ ಇಲ್ಲಿ ಈ ವ್ಯವಸ್ಥೆ ಇದ್ದ ವ್ಯವಸ್ಥೆನಲ್ಲಾದರೂ ಸರಿಯಾಗಿ ಕೊಡಿ ಅಂತ ಹೇಳುವಂಥದ್ದು ನಮ್ಮ ಒಂದು ಬೇಡಿಕೆ. ಹೊನ್ನಾವರ ತಾಲೂಕಿನ ರೈತರಿಗೆ ಕೃಷಿ ಇಲಾಖೆ ಮೂಲಕ ಸಹಾಯಧನದಿಂದ ಮಂಜೂರಾದ ಕೃಷಿ ಯಂತ್ರೋಪಕರಣಗಳು ಹಾಗೂ ಸಣ್ಣ ನೀರಾವರಿ ಘಟಕದ ಸಲಕರಣೆ ವಿತರಣೆಯನ್ನ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ವಿತರಿಸಿದ್ರು. ಹೊನ್ನಾವರ ತಾಲೂಕಿನ ಫಲಾನುಭವಿ 25 ರೈತ ಕುಟುಂಬದವರಿಗೆ 16,23,573 ವೆಚ್ಚದ ಯಂತ್ರೋಪಕರಣಗಳಿಗೆ ಸರ್ಕಾರದಿಂದ 7,64,489 ರೂಪಾಯಿ ವೆಚ್ಚದ ಸಹಾಯಧನ ಅನುದಾನದಡಿ ಮಂಜೂರಾದ ಯಂತ್ರೋಪಕರಣಗಳನ್ನು ಫಲಾನುಭವಿಗಳಿಗೆ ಸಚಿವರು ವಿತರಿಸಿದ್ರು. ನಂತರ ಮಾತನಾಡಿ, ಸರ್ಕಾರ ನೀಡುವ ಸೌಲಭ್ಯಗಳನ್ನು ಬಳಸಿಕೊಂಡು ರೈತರು ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಆದಾಯ ಗಳಿಸಬೇಕು. ಕೃಷಿ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನದಡಿ ಯಂತ್ರೋಪಕರಣ ಲಭ್ಯವಿದ್ದು, ರೈತರು ಕೃಷಿ ಇಲಾಖೆಯ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳುವಂತೆ ಸಚಿವರು ಮನವಿ ಮಾಡಿದ್ರು. ಮೀನುಗಾರಿಕೆ ಇಲಾಖೆ ವತಿಯಿಂದ ಈ ಹಿಂದೆ ಸಮಯಕ್ಕೆ ಸರಿಯಾಗಿ ಸಲಕರಣೆ ವಿತರಣೆಯಾಗುತ್ತಿರಲಿಲ್ಲ. ಸಚಿವನಾದ ಬಳಿಕ ವಿಶೇಷ ಮುತುವರ್ಜಿ ವಹಿಸಿ ಸಲಕರಣೆ ವಿತರಿಸುತ್ತಾ ಬಂದಿದ್ದು, ಹೊನ್ನಾವರ ತಾಲೂಕಿನ 107 ಮೀನುಗಾರರಿಗೆ ಲೈಫ್ ಜಾಕೆಟ್ ವಿತರಿಸಲಾಗಿದೆ. ರಾಜ್ಯದ ಪ್ರತಿ ತಾಲೂಕಿನಲ್ಲಿ 100 ಜಾಕೆಟ್ ವಿತರಿಸಿದ್ದು, ಇನ್ನು 10,000ದಷ್ಟು ವಿತರಣೆಗೆ ಬಾಕಿ ಇದ್ದು, ಕೆಲ ದಿನದಲ್ಲಿ ಅದನ್ನೂ ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಟ್ರಿಲ್ಲರ್ ಕೊಟ್ಟಿದ್ದೇವೆ. ಏನು 1 ಕ್ವಿಂಟಲಿಂದ 3 ಕ್ವಿಂಟಲ್ 25 ಕಿಲೋ ಸಾಮರ್ಥ್ಯದ ಏನು ಮೋಟೋ ಕಾರ್ಡ್ ಅಂದರೆ ಅದರಲ್ಲಿ ಎಲ್ಲ ತುಂಬಿಕೊಂಡು ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸ್ಬೋದು ಅಂಥದ್ದು ಏನು ರೈತರಿಗೆ ಬೇಕು ಅದನ್ನು ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ರೈತರು ನಮಗೆ ಭಾಳ ಮುಖ್ಯ. ಹಾಗಾಗಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತಾಯಿದ್ದೇವೆ. ಆ ಸಂದರ್ಭದಲ್ಲಿ ಅವರಿಗೆ ಏನು ಬೀಜ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಅವರು ಕೇಳಿದಷ್ಟು ಅವರು ಕೇಳಿ ಟೈಮಲ್ಲಿ ಎಲ್ಲೂ ಕೊರತೆ ಆಗದೇ ಇದ್ದಂಗೆ ರೈತರಿಗೆ ಪೂರಕವಾದಂಥ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಿದ್ದೇವೆ. ಅದಲ್ಲದೆ ಫಿಶರೀಸಿಂದ ಏನು ಆಗಾಗ ವ್ಯತ್ಯಾಸ ಆಗ್ತಾ ಇರ್ತಿತ್ತು, ಅಂಥವರಿಗೆ ಲೈಫ್ ಜಾಕೆಟ್ ಎಲ್ಲರಿಗೂ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಈಗ ಒಂದೊಂದು ತಾಲೂಕಲ್ಲಿ ಒಂದೊಂದು 100 ಕೊಟ್ಟಿದ್ದೇನೆ. ಹೆಚ್ಚು ಕಡಿಮೆ ಮತ್ತೆ ಒಂದು 10,000 ಬೇಕು, ಅದನ್ನು ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಈಗ ಇಲ್ಲಿ ನಾನು 109 ಜನಕ್ಕೆ ಕೊಟ್ಟೆ. ಪ್ರತಿಯೊಂದು ತಾಲೂಕಿಗೂ 100 ಎಲ್ಲ ತಾಲೂಕಲ್ಲೂ ವಿತರಣೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೆ ಮೀನುಗಾರರಿಗಿರ್ಬೋದು, ರೈತರಿಗಿರ್ಬೋದು, ಅಥವಾ ನಮ್ಮ ಕ್ಷೇತ್ರದ ಜನಕ್ಕಿರ್ಬೋದು, ಅಥವಾ ಈ ರಾಜ್ಯದ ಜನಕ್ಕಿರ್ಬೋದು, ಈ ಜಿಲ್ಲೆ ಜನಕ್ಕಿರ್ಬೋದು, ಏನು ಅವಶ್ಯಕತೆ ಇರ್ತದೆ ಪೂರಕವಾಗಿ ಸರ್ಕಾರದಿಂದ ಆ ಸಂದರ್ಭದಲ್ಲಿ ಅವರಿಗೆ ಮುಡಿಸುವಂತ ಕೆಲಸವನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪಾಂಡಪ್ಪ ಪಿ ಲಂಬಾಣಿ, ಕೃಷಿ ಅಧಿಕಾರಿಗಳಾದ ಪುನೀತ್ ಎಸ್ಬಿ, ಲಕ್ಷ್ಮೀ ದಳವಾಯಿ, ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್, ಬ್ಲಾಕ್ ಅಧ್ಯಕ್ಷ ಗೋವಿಂದ ನಾಯ್ಕ್, ಮಹೇಶ್ ನಾಯ್ಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣಗೌಡ, ಆತ್ಮ ಸಿಬ್ಬಂದಿಗಳು, ಇಲಾಖೆಯ ಸಿಬ್ಬಂದಿಗಳು, ಈಸಿ ಲೈಫ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಓಕೆ ಸರ್. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ,
ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.